ಇದೊಂದು ಒಳ್ಳೆ ಮೆಸೇಜ್ ತಮಗೆ ನಾನು ಅಭಿನಂದಿಸ್ತೇನೆ. ಕಾರಣ ಏನಂದ್ರೆ ಇದು ಚರ್ಚೆ ಆಗಬೇಕಾಯಿತು, ಅವಕಾಶ ಕೊಟ್ಟಿದ್ದಾರೆ, ಚರ್ಚೆ ಆಗಿದೆ. ಇಲ್ಲಿ ಒಂದು ಪದ ಏನಂದ್ರೆ ಕಾರ್ಗಳ್ರು ಅಂತಾರೆ. ಅವ್ರ ಮೇಲೆ ಏನು FIR ಆಗಿದೆ, ಅವ್ರ ಮೇಲೆ ಕಂಪ್ಲೇಂಟ್ ಆಗಿದೆ, ಯಾವ ಆಧಾರದ ಮೇಲೆ ನೀವು ಕಾರ್ಗಳ್ರು ಅಂತ ಹೇಳ್ತೀರಿ ಅದನ್ನ ಹೇಳ್ಬೇಕಲ್ಲ. ಇದು ಬಹುಶಃ ಏನ್ ಕದ್ದವರೋ ಗೊತ್ತಿಲ್ಲ, ಅದ್ಯಾವ ಕೇಸ್ ಅವ್ರ ಮೇಲಿಲ್ಲ. ಅದರಿಂದ ಆ ಪದ ಬಳಕೆ ಬಹುಶಃ ಸರಿ ಆಗಲ್ಲ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ ಬಯಸ್ತಾ, ಏನಿವತ್ತು ಇದು ಪೂರ್ವ ಪೀಡಿತವಾದಂತ ಒಂದು ಕೊಲೆ ಅಂತ ಈ ಸಂದರ್ಭದಲ್ಲಿ ಹೇಳಕ್ ಬಯಸ್ತೀನಿ. ಯಾತಕ್ಕೆ ಇಲ್ಲಿ ಹೇಳ್ತಾರೆ 30 ಕೆಜಿ ಬಟ್ಟೆಂದಿತ್ತು ಅಂತ, ಅದು ಚರ್ಮ ಎಲ್ಲೋಯ್ತು ಅದೇ ಹೇಳ್ಬೇಕಲ್ಲ. ಏನು ಅವ್ರು ತಿಂದ್ರ ಅಲ್ಲ ಫಾರೆಸ್ಟರ್ ತಿಂದ್ರ? ಚರ್ಮ ಇಲ್ದಾನೆ 30 ಕೆಜಿ ಮಟನ್ ಹೆಂಗ್ ಬರುತ್ತೆ ಅಧ್ಯಕ್ಷರೇ? ಹಾಗಾಗಿ ಬಹುಶಃ ಈ ಸರ್ಕಾರ ಇಟ್ ಇಸ್ ಅ ಫೇಸ್ ಸೇವಿಂಗ್ ಸ್ಟೇಟ್ಮೆಂಟ್ ಸಂದರ್ಭದಲ್ಲಿ ನಾನು ಹೇಳಕ್ ಬಯಸ್ತೀನಿ. 100% ಸುಳ್ಳು. ಇವತ್ತು ಓಲಿ ಅಲ್ಲೊಂದು ಹೇಳ್ಬೇಕಲ್ಲ, ಓಲಿ ಚರ್ಮ ಉಳಿದಿದೆ, ಇಲ್ಲಿ ಚರ್ಮನ ಅಲ್ಲಿ ಯಾರಾದ್ರೂ ಕಟ್ ಮಾಡ್ತಾರೆ ಅಧ್ಯಕ್ಷರೇ? ನಿಮಗೆ ಪಕ್ಕದಲ್ಲೇ ಇದ್ದೀರಿ ಫಾರೆಸ್ಟ್, ಯಾರು ಅಲ್ಲಿ ಕಟ್ ಮಾಡಕ್ಕಲ್ಲ. ಊರಿ ತಾಡೋಗಿ ಕಟ್ ಮಾಡ್ಕೊಂಡು ಮಾಂಸ ಹಂಚ್ಕೊಳ್ಳೋದು ನಾವು ನೋಡಿದೀವಿ. ಆದ್ರೆ ಇವ್ರೇನ್ ಹೇಳ್ತಾರೆ ಸರ್ಕಾರ, ಇಲ್ಲ ಅದರಲ್ಲಿ 30 ಕೆಜಿ ಇತ್ತು, ಆ ಚರ್ಮ ಎಲ್ಲಿ ಕಳಿಸಿ ಅಂತ ಹೇಳ್ಬೇಕಲ್ಲ. ನಮ್ಮ 1972 ಆಕ್ಟ್ ಏನಲ್ಲಿ ಏನಾದ್ರೂ ಕೊಲೆ ಮಾಡಬೇಕು ಅಂತ ಇದೆಯಾ? ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ನೀವು ಮಾಡಬೇಕು, ಎದುರಿಸಬೇಕು, ನಾನು ಒಪ್ತೀನಿ. ನೀವು ಕಾಲಿಗೋ ಕೈಗೋ ಹೊಡೆದಿದ್ರೆ ಓಕೆ, ಅಲ್ಲೇನು ಹೇಳ್ತಾರೆ ಕೇವಲ 7 ಮೀಟರ್ 8 ಮೀಟರ್ ಹೊಡೆದಿರೋದು, ಅದೇ ಎದೆಯೇ ಹೊಡಿಬೇಕಾಗಿತ್ತು. ಕಾಲು ಅವ್ರಿಗೆ ಕಣ್ಣಿಗೆ ಕಾಣ್ತಿರ್ಲಿಲ್ವಾ? ಫಾರೆಸ್ಟ್ನವ್ರಿಗೆ ಕಣ್ಣಿಗೆ ಕಾಣಕ್ಕಿಲ್ವ ಸ್ವಾಮಿ? ಇಟ್ ಶೋಸ್ ಪರ್ಪಸ್ ಆಗಿ ಕೊಲೆ ಮಾಡಿರೋದು. ಇಟ್ ಈಸ್ ಎ ಕಿಲ್ಲಿಂಗ್.